ಬಾರ್ ಕೌನ್ಸಿಲ್ ಚುನಾವಣೆ ಭಾಳ ಪ್ರಾಮುಖ್ಯ. ಇಡೀ ಸ್ಟೇಟಲ್ಲಿ ನಾನು 3 ಟೈಮ್ ಸೆಲೆಕ್ಟ್ ಆಗಿದ್ದೆ ನಮ್ಮ ಬಾರ್ ಕೌನ್ಸಿಲಲ್ಲಿ. ಅದೇ ಸ್ಟೇಟು, ನಮ್ಮ ಸ್ಟೇಟಿನ ಸಮಸ್ಯೆಗಳು, ಆಮೇಲೆ ಅನೇಕ ಡಿಸಿಪ್ಲಿನ್ ಎಲ್ಲವನ್ನು ಬಾರ್ ಕೌನ್ಸಿಲ್ನವರು ಡೀಲ್ ಮಾಡ್ತಾರೆ. ಆದ್ದರಿಂದ ಅತಿ ಮುಖ್ಯವಾದ ಆರ್ಗನೈಜೇಷನ್ ಇದು ಭಾಳ ಈ ಸ್ಟೇಟಲ್ಲಿ. ನಾಮಿನೇಷನ್ ಹಾಕೋದು ಅವರು ಲಾಯರ್ ಆಗಬೇಕಾದ್ರೆ ಬಾರ್ ಕೌನ್ಸಿಲಲ್ಲೇ ಬರಬೇಕು ಫಸ್ಟು. ಬಾರ್ ಕೌನ್ಸಿಲಲ್ಲಿ ಅವ್ರ ನೇಮ್ ಅವರು ರೂಲ್ಸು ಎಲ್ಲ ಭಾಳ ರೂಲ್. ಏನಾದರೂ ಮಿಸ್ಟೇಕ್ಸ್ ಆದರೆ ಎನ್ಕ್ವೈರಿ ಮಾಡ್ತಾರೆ ಬಾರ್ ಕೌನ್ಸಿಲ್. ಆದ್ದರಿಂದ ಇಡೀ ಸ್ಟೇಟಲ್ಲಿ ಬಾರ್ ಕೌನ್ಸಿಲ್ ಭಾಳ ಮುಖ್ಯ. ಬಾರ್ ಕೌನ್ಸಿಲ್ ಇಲ್ಲದೇ ಇದ್ದರೆ ಈಗ ಮೊದಲು ಇರಲಿಲ್ಲ 60 ಅಂದ ಬರೀ ಸ್ಟೇಟು ಇದಿತ್ತು. ಸ್ಟೇಟ್ ಎವ್ರಿ ಸ್ಟೇಟಲ್ಲಿ ಬಾರ್ ಕೌನ್ಸಿಲ್ ಇದೆ. ಆಮೇಲೆ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಒಂದಿದೆ. ಇಲ್ಲಿಂದ ಎಲೆಕ್ಟ್ ಆಗ್ತಾರೆ ಅಲ್ಲಿಗೆ, ಡೆಲ್ಲಿಗೆ, ಆಲ್ ಇಂಡಿಯಾ ಬಾರ್ ಲೆವೆಲ್. ಸೊ ಈ ಸಮಸ್ಯೆಗಳಿಗೆ ಆಮೇಲೆ ಹೆಲ್ತು, ವೆಲ್ತು ಇವೆಲ್ಲನೂ, ಈಗ ಆರೋಗ್ಯಕ್ಕೆ ಏನಾದರೂ ತೊಂದರೆಗಳಾದಾಗ ಬಾರ್ ಕೌನ್ಸಿಲ್ನವರು ಡೊನೇಷನ್ ಸಹಾಯ ಕೊಡ್ತಾರೆ ಇವೆಲ್ಲ. ಆದ್ದರಿಂದ ಬಾರ್ ಕೌನ್ಸಿಲ್ ಅತಿ ಮುಖ್ಯವಾದದ್ದು ಆರ್ಗನೈಜೇಷನ್ನು. ಅದಕ್ಕಾಗಿ ಎವ್ರಿ ಇಯರು 5 ಇಯರ್ಸ್ ಒಂದು ಸಲ, 5 ಇಯರ್ಸ್ ಅಲ್ಲ 5 ಇಯರ್ಸ್ ಚುನಾವಣೆ ನಡೀತದೆ ರೆಗ್ಯುಲರ್ ಆಗಿ ಸ್ಟೇಟಲ್ಲಿ. ಎಲ್ಲ ಸ್ಟೇಟ್ಗಳಲ್ಲೂ ಅವರವ್ರ ಬಾರ್ ಕೌನ್ಸಿಲ್. ಡೆಲ್ಲಿಯಲ್ಲಿ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್, ಇಲ್ಲಿಂದ ರೆಪ್ರೆಸೆಂಟೇಟಿವ್ ಒಬ್ಬರು ಹೋಗ್ತಾರೆ, ಅವರು ಅಲ್ಲಿರ್ತಾರೆ. ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಅದು ತುಂಬ ಸರ್. ಈಗ ತುಂಬ ತಮ್ಮ ಅನುಭವ ರೆಡ್ಡಿಯವರು ನಮ್ಮ ಜೂನಿಯರು, ನಮ್ಮ ಹತ್ರ ಆಫೀಸಲ್ಲಿದ್ದವರು, ನಮ್ಮ ವರ್ಕ್ ಮಾಡಿ ಅವರು ಈ ಸಲ ಬಾರ್ ಕೌನ್ಸಿಲ್ಗೆ ನಿಂತಿದ್ದಾರೆ. ದೇವರು ಒಳ್ಳೇದು ಮಾಡಲಿ. ಅವರು ಇಡೀ ಸ್ಟೇಟಲ್ಲಿ ಅನೇಕ ಲಾಯರ್ಸ್ ಗೌರ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಗೆಲ್ಲಬೇಕಾದದ್ದು ಗೆಲ್ಲಿ ಅಂತ ಪ್ರಾರ್ಥನೆ ಮಾಡಿ. ಸರ್, ಹೀಗಿದ್ದಾಗ ಚುನಾವಣೆಯಲ್ಲಿ ಆಕಾಂಕ್ಷಿ ಆಗಿರೋರು ತಮ್ಮ ಒಂದು ಜಿಲ್ಲೆಯವರೇ, ವೆಂಕಟೇಶ್ವರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ನಿಮ್ಮ ಜೂನಿಯರೇ ನಿಂತ್ಕೊಂಡಿದ್ದಾರೆ ಎಲೆಕ್ಷನ್ಗೆ, ಅವ್ರ ಬಗ್ಗೆ ನೀವು ಏನೋ ಹೇಳೋದು ಸಂದೇಶ? ಏನಿಲ್ಲ, ಅವರು ಒಳ್ಳೆ ಲಾಯರ್ ಆಗಿದ್ದಾರೆ, ಲಾಯರ್ ಕೆಲಸ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಲಾಯರ್, ಸೆಂಟ್ರಲ್ ಗೌರ್ಮೆಂಟು ಮೆಂಬರ್ ಆಗಿದ್ದರು. ಅಂದರೆ ರೆಪ್ರೆಸೆಂಟೇಟಿವ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಸೆವೆರಲ್ ಟೈಮ್ಸ್. ಸೊ ಆದ್ದರಿಂದ ಅವರು ಈ ಸಲ ನಾನು ಬಾರ್ ಕೌನ್ಸಿಲ್ಗೆ ಗೆಲ್ತವ್ರೆ, ಅವರು ಗೆಲ್ಲಬೇಕಾದದ್ದು, ಅದಕ್ಕೆ ಸಹಕಾರವನ್ನು ಪೂರ್ಣ. ಸರ್ ಹೀಗಿದ್ದಾಗ ಈಗಾಗಲೇ ಬೆಂಗಳೂರು ವಕೀಲ ಸಂಘದ ಅಧ್ಯಕ್ಷರು ವಿವೇಕ್ ಒಡೆಯರಾಗಿದ್ದರು, 2ನೇ ಬಾರಿನೂ ವಿವೇಕ್ ಒಡೆಯರಾದರು. ತುಂಬ ಅದು ನಿಮ್ಮ ಒಂದು ಸಹಕಾರ ಅಂತ ಕೇಳ್ಪಟ್ವಿ. ಹೀಗಿದ್ದಾಗ ನಮ್ಮ ವೆಂಕಟೇಶ್ವರಿಗೂ ತಾವು ಸಹಕಾರ ಕೊಟ್ಟು ಗೆಲ್ಲಿಸಲೇಬೇಕು ಅಂತೇಳಿ ಪಣ ಹಾಕಿದ್ದೀರಾ ಅಂತ ಮಾಹಿತಿ ಬಂತು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಗೆಲ್ತಾರೆ, ಅದರಿಂದ ಏನು ತೊಂದರೆ ಇಲ್ಲ. ನಮ್ಮ TM ವೆಂಕಟರೆಡ್ಡಿ ಅವರು ಈ ದಿನ ಕರ್ನಾಟಕ ವಕೀಲ ಪರಿಷತ್ತಿಗೆ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಅವರು ನಮ್ಮ ಇಂದಿನ ಭೀಷ್ಮನೆ ಅಂತ ಕರೆಯತಕ್ಕಂಥ ಸುಬ್ಬಾರೆಡ್ಡಿ ಅವರ ಮೊದಲ ಜೂನಿಯರ್ ಆಗಿದ್ರು. ಇವತ್ತು ಅವರು ನಾಮಿನೇಷನ್ ಮಾಡಿದ್ದಾರೆ. ಅವರ ಒಂದು ನಾಮಿನೇಷನ್ಗೆ ಸ್ವತಃ ನಮ್ಮ ಸುಬ್ಬಾರೆಡ್ಡಿ ಸಾಹೇಬ್ರೆ ಬಂದು ಅವ್ರನ್ನ ಆಶೀರ್ವಾದ ಮಾಡಿದ್ದಾರೆ. ಇಡೀ ರಾಜ್ಯಾದ್ಯಂತ ಅವ್ರನ್ನ ಹೆಚ್ಚು ಮತಗಳಿಂದ ಗೆಲ್ಲಿಸಿ ಅವ್ರನ್ನ ಯಶಸ್ವಿಗೊಳಿಸಬೇಕಂತ ಕೋರ್ತಾ ಇದ್ದೀವಿ ಸುಬ್ಬಾರೆಡ್ಡಿ ಅವರ ಪರವಾಗಿ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆ ನಡೆಯಲಿದ್ದು, ಚುನಾವಣೆಗೆ ನಾನು ಒಂದು ಸದಸ್ಯನಾಗಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು 41 ವರ್ಷಗಳಿಂದ ಮೊದಲಿಗೆ ಶ್ರೀಮಾನ್ KN ಸುಬ್ಬಾರೆಡ್ಡಿ ಅವರ ಜೂನಿಯರ್ ಆಗಿ, ಅವರ ಬಂಟ ಶಿಷ್ಯನಾಗಿ, ಆವತ್ತಿಂದ ಇವತ್ತಿನ ತನಕ ಅವರ ಒಂದು ಒಡನಾಟ, ಅವರ ಹೇಳಿದ್ದ ಯಾವುದೇ ವಿಷಯದಲ್ಲೂ ನಾನು ಹಿಂಜರಿದೆ. ಅವರಿಗೆ ಬೆನ್ನೆಲುಬಾಗಿ ನಾನು 41 ವರ್ಷಗಳಿಂದ ಇದ್ದೇನೆ. ಅವರ ಆಶೀರ್ವಾದ ಮೇಲೆ ನಾನು ಮೊದಲಿಗೆ ಅಂದರೆ ಇಂದಿನ ಪರಿಷತ್ ಚುನಾವಣೆಯಲ್ಲಿ ಕೇವಲ ಅಲ್ಪ ಸಂಖ್ಯೆಯಲ್ಲಿ ನಾನು ಪರಾಭವಗೊಳಿಸಿದ್ದು. ಈಗ
ಸಾಮಾನ್ಯವಾಗಿ ಬೆಂಗಳೂರು ಇರ್ಬೋದು ಮತ್ತು ಇತರೆ ಜಿಲ್ಲೆಗಳಿರ್ಬೋದು, ಸೀನಿಯರ್ಗಳಿರ್ಬೋದು, ಜೂನಿಯರ್ಗಳಿರ್ಬೋದು, ಅಕ್ಕ ತಂಗಿರೋದು ನನಗೆ ಬಹಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ, ಬಹಳಷ್ಟು ಬೆಂಬಲ ಸಿಗ್ತಾ ಇದೆ. ಈಗ ಬೆಂಬಲ ಸಿಕ್ಕಿದ್ದೇ ಆದಲ್ಲಿ ನೀವು ಮೊದಲನೇ ಪ್ರಾಸೆಸ್ ನನಗೆ ಹಾಕಿದ್ದೆ ಪಕ್ಷದಲ್ಲಿ ನಾನು ಜೈಗೊಳಿಸಿದಾಗ ನಾನು ಈಗ ವಕೀಲರ ಸಮಸ್ಯೆಗಳಾದ ಇನ್ಶೂರೆನ್ಸ್ ಇರ್ಬೋದು, ಈಗ ಮೆಡಿಕಲ್ ಇನ್ಶೂರೆನ್ಸ್ ಇರ್ಬೋದು, ನಿಮ್ಮ ಧ್ವನಿಯಾಗಿ ನಾನು ಸತತವಾಗಿ 24x7 ದಿವಸಗಳು ಅಂದರೆ ಸತತವಾಗಿ ನಿಮ್ಮ ಸೇವೆ ಮಾಡೋಕ್ಕೆ ನಾನು ಶತಸಿದ್ಧನಿದ್ದೇನೆ. ಮತ್ತು ನನಗೆ ನೀವು ಎಲ್ಲರೂ ಮೊದಲನೇ ಪ್ರಾಸೆಸ್ ಆಗಿ ಜಯಶೀಲರನ್ನಾಗಿ ಮಾಡಬೇಕೆಂದು ಕೋರುತ್ತೇನೆ. ಸರ್, ಈಗಿದ್ದಾಗ ನಮ್ಮ ಪಕ್ಕದಲ್ಲಿ ಸುಬ್ಬಾರೆಡ್ಡಿ ಸರ್ ಇದ್ದಾರೆ. ಅವ್ರು ಯಾರೋ ಒಂದು ವಕೀಲ ಪರನ ಹೋಗದೆ ನಿಮ್ಮ ಜೊತೆನೇ ಇದ್ದಾರೆ. ಆ ಜೊತೆಗೆ ನಮ್ಮ ಕೋಲಾರ ಬೆಲ್ಟ್ ಆಗ್ಬೋದು, ಚಿಂತಾಮಣಿ ಬೆಲ್ಟ್ ಆಗ್ಬೋದು, ಕೋಲಾರ ಜಿಲ್ಲೆ ನಿಮ್ಮ ಜೊತೆ ಇದೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಸರ್, ನಾನು ಕೋಲಾರ ಆಗಲಿ ಬೆಂಗಳೂರಾಗಲಿ ಇತರೆ ತಾಲೂಕುಗಳ ನನ್ನ ಹತ್ರ ಬೆಂಬಲ ಸೂಚಿಸಬೇಕಾದ್ರೆ ಮೊದಲಿಗೆ ಶ್ರೀಮಾನ್ KN ಸುಬ್ಬಾರೆಡ್ಡಿ ಅವರೇ ಕಾರಣ. ನಾನು ನನ್ನ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ಅವ್ರ ಹತ್ರ ಸೇರಿಕೊಂಡ ಮೇಲೆ ನಾವು ಒಂದು ವಕೀಲ ವೃತ್ತಿ ಶುರು ಮಾಡಿದ ಮೇಲೆ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಆಶೀರ್ವಾದದಲ್ಲಿ ನಾವು 41 ವರ್ಷಗಳ ಪ್ರಾಕ್ಟೀಸು ಮುಗಿಸಿದ್ದೇವೆ. ಅವರ ಆಶೀರ್ವಾದ ಇದೆ. ಈಗ ಇರೋದರಿಂದ ನಾನು ಜಯಶೀಲರಾಗಿ ಆಗುತ್ತೇನೆ ಅಂತೂ ಸಹ ನಾನು ಒಂದು ವಿಶ್ವಾಸ ವ್ಯಕ್ತಪಡಿಸ್ತೇನೆ. ಸರ್, ಅಧ್ಯಕ್ಷರು ಒಂದು ಸುಬ್ಬಾರೆಡ್ಡಿ ಸರ್ ಕರ್ನಾಟಕದಾದ್ಯಂತ ಅವ್ರ ಹೆಸರು ಕೇಳಿದವರು ಜನ ಇಲ್ಲ, ವಕೀಲರಿಲ್ಲ. ಹೀಗಿದ್ದಾಗ ಸುಪ್ರೀಂ ಕೋರ್ಟು ಬೆಂಗಳೂರಿನಲ್ಲಿ ಆಗಬೇಕು ಅಂತೇಳಿ ಎಲ್ಲ ವಕೀಲರ ಆಸೆ ಇದೆ. ಈ ವಿಚಾರದಲ್ಲಿ ತಮ್ಮ ಅನಿಸಿಕೆ ಏನು? ಬದಲಾವಣೆ ಮಾಡ್ತೀರಾ ನೀವಾದರೆ? ನಾನು ಒಂದು ಸಂತೋಷ, ಇವಾಗ ಇನ್ನೊಂದು ಸಂತೋಷ ವ್ಯಕ್ತಪಡಿಸ್ತಿದ್ದೇನೆ. ನಾನು ಈಗಾಗಲೇ ಸುಮಾರು ಜಿಲ್ಲೆಗಳು, ತಾಲೂಕುಗಳು ಹೋಗ್ತಾ ಇದ್ದೀನಿ. ಮೊದಲಿಗೆ ಬರೋದು KN ಸುಬ್ಬಾರೆಡ್ಡಿ ಹೆಸರೇ. ಮತ್ತು ಈಗ ವಿವೇಕ್ ರೆಡ್ಡಿ ಹೆಸರು ಕೂಡ ಮೂಲೆಗೂ ಹರಡಿಬಿಟ್ಟಿದೆ. ಸೊ ಅದರಿಂದ ನನಗೆ ಭಾಳ ಒಳ್ಳೆ ಒಂದು ಬೆಂಬಲ ಸಿಗ್ತಾ ಇದೆ. ಈಗ ಬೆಂಬಲ ಸಿಕ್ಕೋದ್ರಿಂದ ನಿಮ್ಮ ಆಶೀರ್ವಾದ ಇರಬೇಕು ಎಂದು ಕೋರುತ್ತೇನೆ. ಮತ್ತು ಈಗ ಸ್ನೇಹಿತರು ಹೇಳ್ದಂಗೆ ಸುಪ್ರೀಂ ಕೋರ್ಟು ಬೆಂಗಳೂರಿಗೆ ತರಬೇಕು ಅಂತ ಭಾಳ ದಿನಗಳಿಂದ ನಮ್ಮ ಸೀನಿಯರು ಕನಸಿದೆ. ಅದಕ್ಕೆ ಪೂರ್ತಿ ಎಲ್ಲರಿಗೂ ಸಹಕಾರ ನೀಡಿ ನಾವು ಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ನಿಮಗೆ ಬೆಂಬಲ ನಿಂತಿರೋ ಯಾರು ಸರ್? ನಿಮಗೆ ಇದ್ರ ಬಗ್ಗೆ ಚುನಾವಣೆಗೆ ಹೋಗಿ ಗೆಲ್ಕೊಂಬರ್ಬೇಕು ಅಂತೇಳಿ ನಿಮಗೆ ಬೆಂಬಲ, ಇದ್ರ ಬಗ್ಗೆ ನಿಮ್ಮ ಒಂದು ಶಕ್ತಿ ಯಾರು ಸರ್? ಸರ್, ಈಗ ಬೆಂಬಲ ಅಂದರೆ ಸಾಮಾನ್ಯವಾಗಿ ನಾನು ವಕೀಲ ವೃತ್ತಿಯಲ್ಲಿ ಭಾಳ ಹಿರಿಯರಿದ್ದೇನೆ. ಈಗ ಸುಮಾರು ಆಲ್ಮೋಸ್ಟ್ ಎಲ್ಲರೂ ನೀವು ನಿಂತು ಗೆಲ್ಲಬೇಕು ಅನ್ನೋದು ಒಂದು ಆಸೆ ಇದೆ, ಅದರಿಂದ ನಿಂತಿದ್ದೀನಿ.